ಚೀನಾದ ಬೀಜಿಂಗ್ನಲ್ಲಿ ಏನು ನಡೀತಾ ಇದೆ? ಕ್ಸಿ ಪುಟಿನ್ ಖತರ್ನಾಕ್ ಪ್ಲಾನ್ ಕೇಳಿ ಒಂದು ಕಡೆ ಜಗತ್ತು ದಂಗಾಗ್ತಾ ಇದೆ. ಮೈಕನ್ನು ಆಫ್ ಮಾಡದೆ ಮಾತನಾಡಿದ್ದಾರೆ ಉಭಯ ನಾಯಕರು. ಚೀನಾ ರಷ್ಯಾ ಅಧ್ಯಕ್ಷರ ನಡುವಿನ ಅಮರತ್ವದ ಬಗೆಗಿನ ಚರ್ಚೆ ಇದೆಯಲ್ಲ, ಇದು ಇಡೀ ವಿಶ್ವದ ಗಮನವನ್ನು ಸೆಳೀತಾ ಇದೆ. ಮನುಷ್ಯನ ಆಯಸ್ಸನ್ನು ಹೆಚ್ಚಿಸುವಂಥ ಕುರಿತಾಗಿನ ಮಾತುಕತೆ ಇದು. 150 ವರ್ಷ ಮೀರಿ ಮನುಷ್ಯ ಬದುಕೋದಕ್ಕೆ ಏನು ಮಾಡಬಹುದು? ಚರ್ಚೆ ನಡೆದಿದೆ. ಇಲ್ಲಿ ಈ ಮೂಲಕ ತಾವೇ ಆಳ್ವಿಕೆ ಮಾಡುವುದಕ್ಕೆ ಸಂಚೇನಾದರೂ ರೂಪಿಸಿದ್ದಾರಾ ಇವರು? ಸಂಚೋ, ತಂತ್ರವೋ, ಸ್ಟ್ರಾಟಜಿಯೋ ಏನು ಬೇಕಾದರೂ ಆಗಿರಲಿ, ಬೀಜಿಂಗ್ನ ಮಿಲಿಟರಿ ಪರೇಡ್ನ ವೇಳೆಯಲ್ಲಿ ಕ್ಸಿ ಮತ್ತು ಪುಟಿನ್ ಮಾತುಕತೆ ನಡೆಸಿರೋದಿದ್ದು ಕ್ಸಿ ಪುಟಿನ್ನ ರಹಸ್ಯ ಕಾರ್ಯಯೋಜನೆ ಹೊಂದಿರತಕ್ಕಂಥ ಬಗ್ಗೆ ಇದೀಗ ಶಂಕೆ ವ್ಯಕ್ತವಾಗ್ತಾ ಇದೆ. ಅಮರತ್ವ 150 ವರ್ಷ ಮನುಷ್ಯ ಬದುಕಿದ್ರೆ ಏನೇನಾಗಬಹುದು, ಅದರ ಬಗ್ಗೆ ಸಂಶೋಧನೆ ಆಗ್ತಾ ಇದೆಯಂತೆ. ಜಂಟಿಯಾಗಿ ಸಂಶೋಧನೆ ಆಗ್ತಾ ಇದೆ ಅಂತ ಒಂದು ಅನುಮಾನ ಚೀನಾ ಮತ್ತು ರಷ್ಯಾ ಮಾಡ್ತಿರಬಹುದು ಅಂತ. ಇವರಿಬ್ಬರ ಮಾತುಕತೆ ವೇಳೆಯಲ್ಲಿ ಪಕ್ಕದಲ್ಲಿದ್ದಂಥ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್. ಅಮರತ್ವದ ಪ್ಲಾನ್ ಏನು ಅಂದರೆ, ಕ್ಸಿ ಜಿನ್ಪಿಂಗ್ ಮತ್ತು ಪುಟಿನ್ ಇಬ್ಬರು ನಾಯಕರಿಗೆ ಇದೀಗ 72 ವರ್ಷ ವಯಸ್ಸು. ಇಬ್ಬರಿಗೂ ರಾಜೀನಾಮೆ ಕೊಡುವಂಥ ಯಾವುದೇ ಉದ್ದೇಶ ಇದ್ದಂತೆ ಕಾಣಿಸ್ತಾ ಇಲ್ಲ. ತಾವೇ ದೀರ್ಘಕಾಲದವರೆಗೆ, ಈಗ 72 ಅಂದರೆ ಅದಕ್ಕೊಂದು ಇನ್ನೊಂದು 75-78 ವರ್ಷ ಸೇರಿಸ್ಕೊಂಡ್ರೆ 150 ವರ್ಷ ಆಗುತ್ತೆ ಅಲ್ವಾ? ಸೊ ಈಗ ಈ 150 ವರ್ಷಗಳ ಕಾಲವು ಆಳ್ವಿಕೆ ನಾವೇ ಮಾಡಿಬಿಟ್ರೆ ಹೇಗಿರುತ್ತೆ ಅಂತ ಪ್ಲಾನ್ ಇರಬಹುದು. ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡುವಂಥ ಪ್ಲಾನ್ ಇಟ್ಕೊಂಡಿದ್ದಾರೆ. ಒಂಥರ ಅಘೋಷಿತ, ಅಲಿಖಿತ ಸರ್ವಾಧಿಕಾರಿಗಳೇ ಇವರೆಲ್ಲರೂ ಕೂಡ. ಅಲ್ಲಿ ಕಿಮ್ ಜಾನ್ ಉಂಗ್, ಈ ಕಡೆ ಪುಟಿನ್, ಈ ಕಡೆ ಕ್ಸಿ ಜಿನ್ಪಿಂಗ್, ಈ 3 ಜನನು ಇಂಥವ್ರೆ. ಒಬ್ಬ ಉತ್ತರ ಕೊರಿಯಾಗೆ, ಒಬ್ಬ ರಷ್ಯಾಗೆ, ಇನ್ನೊಬ್ಬರು ಈ ಕಡೆ ಚೀನಾಗೆ. ಅಲಿಖಿತ, ಅಘೋಷಿತ ಸರ್ವಾಧಿಕಾರಿಗಳೇ. 150 ವರ್ಷ ಆಳ್ಬಿಡೋಣ ನಾವು ಒಟ್ಟು ಅಂತ ಪ್ಲಾನ್ ಕೂಡ ಇದ್ರೂ ಇರಬಹುದು. ಸಾಯಬಾರ್ದಲ್ಲ, ಸಾಯದೇ ಇರೋದು ಹೇಗೆ? ಯಾವ್ಯಾವ ವಿಷಯದಿಂದ ಮನುಷ್ಯನೊಬ್ಬ ಸಾಯ್ತಾನೆ? ಅಂಗಾಂಗಗಳ ಕಾರ್ಯಕ್ಷಮತೆ ಕುಸಿದಾಗ, ಕುಗ್ಗಿದಾಗ, ಅಥವಾ ಅದು ರೋಗ ರುಜಿನಕ್ಕೆ ಈಡಾದಾಗ. ಒಂದು ಕಾಯಿಲೆ ಬರುವಂತಿರಬಾರ್ದು, ಅಂಗಾಂಗಗಳು ಕೆಲಸ ಮಾಡೋದು ನಿಲ್ಲಿಸಬಾರ್ದು, ಜೊತೆಗೆ ತೀರಾ ವೀಕ್ ಆಗಬಾರ್ದು, ಮಸಲ್ಗಳು ಚೆನ್ನಾಗಿಟ್ಕೊಳ್ಬೇಕು. ಇಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಏನಾದರೂ ಇದೆಯಾ? ಆಯಸ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಸಂಶೋಧನೆ. ಜೈವಿಕ ತಂತ್ರಜ್ಞಾನದ ನೆರವಿನಿಂದ ದೀರ್ಘಕಾಲ ಬದುಕುವ ಬಗ್ಗೆ ಯೋಜನೆ ರೂಪಿಸ್ತಾ ಇದ್ದಾರೆ. ಅಮರತ್ವ ಪಡೆಯುವುದರ ಹಿಂದಿನ ವೈಜ್ಞಾನಿಕ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆದಿದೆ ಇಲ್ಲಿ.发展，人类的器官会不断的移植，甚至越活越年轻，甚至。